ನೀವು ಅಡಿಕೆ ಬೆಳೀತಾ ಇದ್ದೀರಾ, ನಿಮ್ಮ ಅಡಿಕೆನಲ್ಲೂ ಕೂಡ ಅಣಬೆ ರೋಗ ಇದೆಯಾ? ಹಾಗಾದ್ರೆ ಈ ಒಂದು ವಿಡಿಯೋ ನೋಡಿ, ಅದ್ರ ಸಂಪೂರ್ಣವಂತ ಒಂದು ಮ್ಯಾನೇಜ್ಮೆಂಟು ನಿಮ್ಗೆ ಸಿಕ್ಕೋಗುತ್ತೆ. ಮೊದಲನೇದು, ಈ ಒಂದು ಅಣಬೆ ರೋಗ ಅನ್ನುವಂಥದ್ದು ಬರುವಂಥದ್ದು ಈ ಗ್ಯಾನೋಡರ್ಮಾ ಲೂಸಿಡಮ್ ಅಂತಕ್ಕಂತಹ ಒಂದು ಫಂಗಸ್ ಇಂದ, ಅಲ್ಲ ಒಂದು ಶಿಲೀಂಧ್ರ ಮುಖಾಂತರ ಬರುವಂತಹ ರೋಗ. ಈ ರೋಗ ಬಂದಂತಹ ಸಂದರ್ಭದಲ್ಲಿ ರೋಗದ ಲಕ್ಷಣಗಳೇನಿರುತ್ತೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಎಲೆಗಳು ಹಳದಿ ಆಗ್ತಾ ಹೋಗುತ್ತೆ. ಅದಾದ ನಂತರ ಎಲೆಗಳು ಆ ಒಂದು ಕಾಂಡದ ಮೇಲ್ಭಾಗದಲ್ಲಿ ಇಳೆ ಬೀಳುತ್ತೆ. ಹಾಗೇನೆ ಏನಾಗ್ತಾ ಹೋಗುತ್ತೆ, ಕಾಂಡದ ಭಾಗದಲ್ಲಿ ಅಲ್ಲಲ್ಲೇ ಒಂದು ಪಂಚರ್ಗಳಾಗ್ಬಿಟ್ಟು ಅದ್ರ ಮುಖಾಂತರ ಏನಾಗುತ್ತೆ, ಈ ಒಂದು ಕೆಟ್ಟ ವಾಸನೆ ಬರ್ತವಂತ ಒಂದು ರಸ ಇಳಿತಾ ಹೋಗುತ್ತೆ. ಹೌದಾ? ಅದಾದ ನಂತರ ಕೊನೆಗೆ ಅದರ ಒಂದು ಸಾಯುವಂತ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಅದರ ಒಂದು ಬುಡದಲ್ಲಿ ಅಣಬೆಗಳು ಬೆಳೆಯುತ್ತೆ. ಅದಕ್ಕೋಸ್ಕರ ಅದನ್ನ ಅಣಬೆ ರೋಗ ಅಂತ ಹೇಳಿ ಕರಿತಾ ಹೋಗ್ತಾರೆ. ಹಾಗಾದ್ರೆ ಇದನ್ನ ಮ್ಯಾನೇಜ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್, ನೀವೇನಾದ್ರೂ ಈ ಒಂದು ಅಣಬೆ ರೋಗ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು, ಐಸೋಲೇಷನ್ ಮಾಡಬೇಕು. ಹೆಂಗೆ ಅಂತ ಹೇಳಿದ್ರೆ, ಅದ್ರ ಸುತ್ತ ಏನ್ ಮಾಡಬೇಕು, ಒಂದು ಟ್ರೆಂಚ್ ಅನ್ನು ತೆಗಿಬೇಕು. ಆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಯಾವುದೇ ರೀತಿಯಂತೆ ನೀರು ಹೋಗದಂಗೆ ನೋಡ್ಕೊಳ್ಬೇಕು. ಎರಡನೇದು, ನೀವೇನಾದ್ರೂ ಬಯಾಲಜಿಕಲ್ ಆಗಿ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು 5 kg ಅಷ್ಟು ಬೇವಿನ ಹಿಂಡಿ ಆಗಿರ್ಬೋದು, ಅಥವಾ ಅದಕ್ಕೆ ಒಂದು 50 ರಿಂದ 100 ಗ್ರಾಮ್ ಅಷ್ಟು ಟ್ರೈಕೋಡರ್ಮಾವನ್ನು ಮಿಕ್ಸ್ ಮಾಡಿ ಆ ಒಂದು ಗುಡ್ಡೆ ಒಳಗಡೆ ಹಾಕೊಳ್ಳಿ. ಅದಾದ ನಂತರ ನೀವು ಕೆಮಿಕಲ್ ಅನ್ನ ನೀವೇನಾದ್ರೂ ನೋಡ್ತಾ ಇದ್ವಿ ಅಂತ ಹೇಳಿದ್ರೆ, ಈ ಪ್ರೊಪಿಕೊನೋಜೋಲ್ ಆಗಿರ್ಬೋದು, ಹೆಕ್ಸಾಕೊನೋಜೋಲ್ ಆಗಿರ್ಬೋದು, ಅಥವಾ ಟೆಪಿಕೊನೋಜೋಲ್ ಆಗಿರ್ಬೋದು, ಅಥವಾ ಅಜಾಕ್ಸಿಸ್ಟ್ರಾಬಿನ್ ಪ್ಲಸ್ ಟೆಪಿಕೊನೋಜೋಲ್ ಅಮಿಸ್ಟರ್ ಟಾಪ್ ಅಂತ ಸಿಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ಗೆ 0.2% ಅಂದ್ರೆ 2 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಗಿಡಕ್ಕೆ ಒಂದು 8 ರಿಂದ 10 ಲೀಟರ್ ಅಷ್ಟು ತಾವು ಕೊಡ್ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವೇನಾದ್ರೂ ರೂಟ್ ಇಂಜೆಕ್ಷನ್ ಅನ್ನ ಹಾಕ್ತೀರಾ ಅಂತ ಅನ್ಕೊಂಡ್ರೆ 1%, ಅಂದ್ರೆ ಪ್ರತಿ 10 ml 990 ml ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಒಂದು 4 ರಿಂದ 5 ಆಕ್ಟಿವ್ ಬೇರ್ಗಳನ್ನ ಸೆಲೆಕ್ಷನ್ ಮಾಡಿ ಅದಕ್ಕೆ ಕಟ್ಟೋದ್ರಿಂದ ಆ ರೋಗ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೇನೆ ಟ್ರೈಡಮಾರ್ಫ್ ಅಂತ ಬರುತ್ತೆ, ಅದನ್ನು ಕೂಡ ಅಷ್ಟೇನೆ ನೀವು ರೂಟ್ ಫೀಡಿಂಗ್ ಆದ್ರೆ 2% ಬಳಸಬಹುದು. ಹಾಗೇನೆ ಡ್ರೆಂಚಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು 0.3% ಅಂದ್ರೆ 3 ml ಪರ್ ಲೀಟರ್ ಹಾಕೊಂಡು ಗಿಡಕ್ಕೆ ಒಂದು 8 ರಿಂದ 10 ml ಕೊಡಬಹುದು. ಈಗ ಮಾಡೋದ್ರಿಂದ ಆ ಒಂದು ರೋಗ ಸಂಪೂರ್ಣವಾಗಿ ಕಂಟ್ರೋಲ್ಗೆ ಬಂದೇ ಬರುತ್ತೆ. ಧನ್ಯವಾದಗಳು.